ವಿ ಸರೋಜದೇವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ತಮಿಳು ಚಿತ್ರರಂಗ, ತೆಲುಗು ಚಿತ್ರರಂಗ, ಹಿಂದಿ ಚಿತ್ರರಂಗ, ಮಲಯಾಳಂ ಚಿತ್ರರಂಗ ಎಲ್ಲ ರಂಗಕ್ಕೂ ಭಾಳ ದುಃಖದ ವಿಷಯ. ಯಾಕೆ ಅಂತಂದರೆ ಪಂಚಭಾಷಾ ತಾರೆ ಅಂತ ಪ್ರಪ್ರಥಮವಾಗಿ ಹೆಸರು ಪಡೆದಂಥ ವಿ ಸರೋಜದೇವಿಯವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಆದಿಯಾಗಿ ತೆಲುಗಿನ ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್, ತಮಿಳಿನ MGR, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿಯ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಹೀಗೆ ಇಂಥ ದಿಗ್ಗಜರ ಜೊತೆಯಲ್ಲೆಲ್ಲ ಅಭಿನಯಿಸಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರೋ ಅಷ್ಟೇ ಪ್ರಾಮುಖ್ಯತೆ ಹೀರೋಯಿನ್ಗೂ ಕೊಡ್ತಿದ್ದರು. ಅಂಥ ಹೆಸರನ್ನು ಪಡೆದಂಥ ಏಕಮೇವ ದ್ವಿತೀಯ ನಟಿ ವಿ ಸರೋಜದೇವಿ. ನನ್ನ ಪುಣ್ಯ ಅವ್ರ ಜೊತೆಯಲ್ಲಿ ಅವರ ಗಂಡನ ಪಾತ್ರ ಒಂದು ಮಾಡಿದ್ದೆ. ಭಲೆ ಚಿತ್ರಾನ್ನ ಶಂಕರನಾಗದಲ್ಲಿ ನಾಯಕನ ಪಾತ್ರ ಮಾಡಿ KCN ಮೂವೀಸ್ ನಿರ್ಮಾಣ ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಈಗ 1-1.5 ತಿಂಗಳ ಹಿಂದೆ ಮಾತಾಡಿದ್ದೆ ಅವರ ಆರೋಗ್ಯದ ಬಗ್ಗೆ. ಚೆನ್ನಾಗಿದ್ದೀನಿ ಅಂತ. ಅವರ ದಿನಚರಿ ಅವರೇ ಹೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ತಿಂಡಿ ತಿಂದು ಆಮೇಲೆ ಯಾವುದಾದ್ರೂ ಒಂದು ಸಿನಿಮಾನೋ ಇಲ್ಲ ಸೀರಿಯಲ್ಲೋ ನೋಡೋ ಒಂದು ಅಭ್ಯಾಸ. ರಾತ್ರಿ 12 ಗಂಟೆವರೆಗೂ ನೋಡ್ತಾ ಕೂತ್ಕೊಂಡಿರೋರು. ಆಮೇಲೆ ಎಲ್ಲ ಕಲಾವಿದರ ಅಭಿನಯವನ್ನು ಅವರು ಮೆಚ್ಚಿ ಅವರ ಪ್ರತಿಕ್ರಿಯಿಸ್ತಿದ್ದರು. ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು. ಅಂಥ ಒಬ್ಬ ಶ್ರೀಮಂತ ನಟಿ ಪದ್ಮಶ್ರೀ, ಪದ್ಮಭೂಷಣ. ಕನ್ನಡ ಚಿತ್ರರಂಗಕ್ಕೆ ಅವರು 1954-55ರಲ್ಲಿ ಬಂದಿದ್ದು. ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ನಾಯಕಿಯಾಗಿ ಪ್ರವೇಶ ಮಾಡಿದರು. ಅದಾದ ನಂತರ ಅತ್ಯುತ್ತಮವಾದಂಥ ಕನ್ನಡ ಚಿತ್ರಗಳಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ಅಮರಶಿಲ್ಪಿ ಜಕಣಾಚಾರಿ, ವಿಜಯನಗರದ ವೀರಪುತ್ರ, ಭಾಗ್ಯವಂತು, ಇಂಥ ಅತ್ಯುತ್ತಮವಾದಂಥ ಚಿತ್ರಗಳಲ್ಲಿ ಅತ್ಯುತ್ತಮವಾದಂಥ ಪಾತ್ರಗಳನ್ನು ಮಾಡಿದರು. ಅಷ್ಟೇ ಒಳ್ಳೆಯ ಪಾತ್ರಗಳನ್ನು ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿ ಮಾಡಿ ಭೇಷ್ ಅನಿಸ್ಕೊಂಡಿದ್ದಾರೆ. ಕನ್ನಡಿಗರ ದುರ್ದೈವ ಈ ಹೊತ್ತು ಅವರ 87ನೇ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿದ್ದಾರೆ. ಹುಟ್ಟು ಸಾವು ಸಹಜ. ಹುಟ್ಟಿದ ಮೇಲೆ ಸಾವು ಬಂದೇ ಬರುತ್ತೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನೋಡಿ ಅವರು ಪೂಜೆ ಮಾಡಿ ತಿಂಡಿ ತಿಂದು ಕೂತಿದ್ದ ಹಾಗೇ ಪ್ರಾಣ ಹೋಗಿ, ಅದು ನಿಜಕ್ಕೂ ಒಂದು ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ. ಅಂಥ ಸಾವು ನಿಜಕ್ಕೂ ಒಂದು ಕೆಲವ್ರಿಗೆ ಮಾತ್ರ ಅದನ್ನು ಆರಿಸ್ಕೊಂಡು ಬರುತ್ತೆ. ನಾವು ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಅವ್ರನ್ನ ಕಳ್ಕೊಂಡಿದ್ದೀವಿ. ನಮಗೆ ದುಃಖವಾಗಿದೆ. ಭಾರತೀಯ ಚಿತ್ರರಂಗಕ್ಕೆ ಅವರನ್ನು ಕಳ್ಕೊಂಡು ದೊಡ್ಡ ದುಃಖವಾಗಿದೆ. ಅವರ ಕುಟುಂಬಕ್ಕೆ ಸಾಂತ್ವನ ಕೊಡೋದಷ್ಟೇ ನಮ್ಮಿಂದ ಆಗೋದು. ಅವರ ಕುಟುಂಬದ ಎಲ್ಲ ಸದಸ್ಯರು ದೇವರಿಗೂ ಅವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.